ಮತ್ತೊಂದು ಕಡೆ ಕರುನಾಡಿನಲ್ಲೂ ಕೂಡ ಕುಂಭಮೇಳದ ವೈಭವ ಮೇಳೈಸಿದೆ. ಮೈಸೂರಿನ ಟಿ ನರಸೀಪುರದಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಹಲವು ಭಕ್ತರು ಭಾಗಿಯಾಗ್ತಿದ್ದಾರೆ. ಕಾವೇರಿ, ಕಪಿಲ ಹಾಗೆ ಸ್ಫಟಿಕ ಸರೋವರಗಳು ಸೇರುವಂತಹ ತಾಣ ಇದು. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಿದ್ದಾರೆ ಭಕ್ತರು. ಇವತ್ತಿನಿಂದ 3 ದಿನಗಳ ಕಾಲ ಇಲ್ಲಿ ಕುಂಭಮೇಳ ನಡೀತಾ ಇದೆ. ಸತತ 6 ವರ್ಷಗಳ ಬಳಿಕ ನಡೀತಾ ಇರುವಂತಹ ಕುಂಭಮೇಳ ಇದು. ಸ್ಥಳದಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ನೋಡೋಣ ಬನ್ನಿ. ಕುಂಭಮೇಳದಲ್ಲಿ ಪಾಲ್ಗೊಳ್ಬೇಕು, ಪುಣ್ಯ ಸ್ನಾನ ಮಾಡಬೇಕು ಅನ್ನೋದು ಬಹುತೇಕ ಭಕ್ತರ ಆಶಯ ಹಾಗೂ ಅವರ ಅಭಿಲಾಷೆ. ಕುಂಭಮೇಳದಲ್ಲಿ ಪಾಲ್ಗೊಳ್ಬೇಕು, ಪುಣ್ಯ ಸ್ನಾನ ಮಾಡಬೇಕು ಅನ್ನೋದು ಬಹುತೇಕ ಭಕ್ತರ ಕನಸು. ಆ ಕನಸನ್ನ ಈಡೇರಿಸಲಿಕ್ಕಾಗಿ ಸದ್ಯ ರಾಜ್ಯ ಸರ್ಕಾರ ಹಾಗೂ ಮೈಸೂರು ಜಿಲ್ಲಾಡಳಿತ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಮೈಸೂರು ಜಿಲ್ಲೆಯ ತಿರುಮಕೂಡಲು ನರಸೀಪುರದಲ್ಲಿ ಸದ್ಯ ಈಗ ಪುಣ್ಯ ಸ್ನಾನ ಹಾಗೂ ಕುಂಭಮೇಳ ನಡೀತಿದೆ. ಇಂದಿನಿಂದ 3 ದಿನಗಳ ಕಾಲ ನಡೆಯುವಂತಹ ಈ ಕುಂಭಮೇಳದಲ್ಲಿ ಈಗಾಗಲೇ ದೇಶ ವಿದೇಶ, ರಾಜ್ಯ, ಹೊರ ಜಿಲ್ಲೆಗಳಿಂದ ಬಂದಿರುವಂತಹ ಭಕ್ತಾದಿಗಳು ವಿಶೇಷ ಪುಣ್ಯ ಸ್ನಾನವನ್ನು ಮಾಡ್ತಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ನಾನೀಗ ತಿರುಮಕೂಡಲು ನರಸೀಪುರದಲ್ಲಿರುವಂತಹ ಗುಂಜ ನರಸಿಂಹಸ್ವಾಮಿ ದೇವಾಲಯದ ಅಂಗಳದಲ್ಲಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಜಿಲ್ಲೆಯ 3 ಪ್ರಮುಖ ಜಲಾಶಯಗಳು ಅಂದರೆ ಸರೋವರಗಳು ಇಲ್ಲಿ ಸಂಗಮ ಆಗ್ತವೆ. ಕಾವೇರಿ, ಕಪಿಲ ಹಾಗೂ ಸ್ಫಟಿಕ ನದಿಗಳು ಸೇರುವಂತಹ ತ್ರಿವೇಣಿ ಸಂಗಮ ಇದು. ಹೀಗಾಗಿ ಇಲ್ಲಿ ಪ್ರತಿ 3 ವರ್ಷಕ್ಕೊಮ್ಮೆ ಕುಂಭಮೇಳ ನಡೆಯುತ್ತೆ. ಆದರೆ ಕಳೆದ ಬಾರಿ ಲಾಕ್ಡೌನ್ ಇದ್ದ ಪರಿಣಾಮವಾಗಿ ಈ ಒಂದು ಕುಂಭಮೇಳ ನಡೆದಿರಲಿಲ್ಲ. ಹಾಗಾಗಿ 6 ವರ್ಷಗಳ ಬಳಿಕ ಇಲ್ಲಿ ಈಗ ಕುಂಭಮೇಳ ನಡೀತಿರೋದು. ಸಾಕಷ್ಟು ಭಕ್ತರು ಈಗಾಗಲೇ ಬೇರೆ ಬೇರೆ ಭಾಗದಿಂದ ಬಂದು ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ದಾರೆ. ಬೆಳಿಗ್ಗೆ 9 ಗಂಟೆಯಿಂದ 9:30 ಸಲ್ಲುವಂತಹ ಶುಭ ಮೀನ ಲಗ್ನದಲ್ಲಿ ಹಾಗೂ ಮಧ್ಯಾಹ್ನ 2ರಿಂದ 1 ಗಂಟೆವರೆಗೆ ಸಲ್ಲುವಂತ ಶುಭ ಋಷಭ ಲಗ್ನದಲ್ಲಿ ಪುಣ್ಯ ಸ್ನಾನ ಮಾಡಲು ಮುಹೂರ್ತವನ್ನು ನಿಗದಿ ಮಾಡಲಾಗಿದೆ. ಹೀಗಾಗಿಯೇ ಈಗಾಗಲೇ ಭಕ್ತರು ಬಂದು ಇಲ್ಲಿ ಪುಣ್ಯ ಸ್ನಾನದಲ್ಲಿ ಮಿಂದೇಳ್ತಿದ್ದಾರೆ. ಕುಂಭಮೇಳದ ಧಾರ್ಮಿಕ ಕಾರ್ಯಕ್ರಮಕ್ಕಾಗಿ ಈಗಾಗಲೇ ವೇದಿಕೆ ನಿರ್ಮಾಣ, ಸ್ವಚ್ಛತಾ ಕಾರ್ಯ, ಲೈಟಿಂಗ್ ಅಳವಡಿಕೆ ಕಾರ್ಯವನ್ನು ಕೂಡ ಮಾಡಲಾಗಿದೆ. ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕಟ್ಟುನಿಟ್ಟಿನ ಕಾನೂನು ಕ್ರಮವನ್ನು ಕೂಡ ಜರುಗಿಸಲಾಗಿದೆ. ಯಾರಾದರೂ ಕೂಡ ಇಲ್ಲಿ ಮಿಸ್ಬಿಹೇವ್ ಅನ್ನ ಮಾಡಿದ್ರೆ ಅವರಿಗೆ 5,000 ರೂಪಾಯಿ ದಂಡವನ್ನು ವಿಧಿಸುವಂತ ಕೆಲಸಕ್ಕೆ ಮುಂದಾಗ್ತಾರೆ. ನೀವು ದೃಶ್ಯದಲ್ಲಿ ಗಮನಿಸಬಹುದು. ವಿಶೇಷ ಪೂಜೆಗಳನ್ನ ಕೂಡ ಭಕ್ತರು ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದ್ರ ಜೊತೆಗೆ ನದಿ ನೀರಿನಲ್ಲಿ ಅಂದ್ರೆ ತ್ರಿವೇಣಿ ಸಂಗಮದಲ್ಲಿ ಎಲ್ಲರಿಗೂ ಪುಣ್ಯ ಸ್ನಾನವನ್ನು ಮಾಡುವ ಮೂಲಕ ಈ ಬಾರಿಯ ಕುಂಭಮೇಳದಲ್ಲಿ ಎಲ್ಲರೂ ಕೂಡ ಮಿಂದೇಳ್ತಿದ್ದಾರೆ. ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ತಿರುಮಕೂಡಲು, ನರಸೀಪುರ, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.